ಅಲ್ಲ ಅನಿಸಿದೆ ಮತ್ತು ನೋವು ಆಗಿದೆ. ಯಾಕೆಂದ್ರೆ ಪ್ರಾರಂಭದಲ್ಲಿ ಏನು ಇಲ್ಲದ ಈ ಸತ್ವ ಇಲ್ಲದ ಮಣ್ಣಲ್ಲಿ ನಾನು ಕೃಷಿ ಮಾಡಕ್ಕೆ ಹೋದಾಗ ಪ್ರಾರಂಭದಲ್ಲಿ ಏನು ನನಗೆ ರಿಸಲ್ಟೇ ಸಿಕ್ಕಲಿಲ್ಲ. ಅವಾಗ ಒಂದು ಬದುವಿನಲ್ಲಿ ನಾನು ಅಳ್ತಾ ಕೂತಿದ್ದೆ, ಅಯ್ಯೋ ಇಷ್ಟೆಲ್ಲ ಮಾಡಿದೆ, ಬಂಡವಾಳ ಹಾಕಿದೆ, ಏನೂ ಆಗಲಿಲ್ವಲ್ಲ, ಹಿಂಗಾಯ್ತಲ್ಲ ಅಂತೇಳಿ ಪರಿಸ್ಥಿತಿ. ಮಳೆಗಾಲದಲ್ಲಿ ನೀರು ತೋಟದ ತುಂಬ ಎಲ್ಲ ಗಿಡಗಳು ಮಲಗ್ತಾ ಇದ್ದಾವೆ ಆ ನೀರಿನ ಫೋರ್ಸಿಗೆ. ಆಮೇಲೆ ಎಲ್ಲ ಹಣ್ಣತ್ತಿಬಿಟ್ಟು ಆ ನೀರಿಗೆ. ಆಮೇಲೆ ನಾನೇನು ಮಾಡಿದೆ, ಒಂದು ಆ ಬದಿನಲ್ಲಿ ಅಳ್ತಾ ಕೂತ್ಕೊಂಡು ಇಷ್ಟೆಲ್ಲ ಮಾಡಬೇಕಾಯ್ತಾ, ಏನು ಮುಂದೇನು ಅನ್ನೋದು ಪ್ರಶ್ನೆ ಬಂದಾಗ ಮತ್ತೆ ಸುಧಾರಿಸ್ಕೊಂಡು ಒಂದು ಸ್ಟ್ರಾಂಗ್ ನಿಲುವು ತಗೊಂಡೆ. ಈ ಏರಿಯಾದಲ್ಲಿ ಮಾಡೋಂಥ ಕೃಷಿ ಪದ್ಧತಿಗಳು ಹೇಗಿದೆ ಅದನ್ನೆಲ್ಲ ನಾನು ನೋಡ್ತಾ ಹೋಗಿ ಆಮೇಲೆ ಅದು ಪದ್ಧತಿನ ಇಲ್ಲ ಟ್ರೆಂಚಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಟ್ರೆಂಚಸ್ನಲ್ಲಿ ಸ್ಲೀಪೇಜ್ ವಾಟ್ರೆಲ್ಲ ಹೊರಗೆ ಹೋಗಿ ಸ್ಟಾರ್ಟ್ ಆಯಿತು. 3ನೇ ವರ್ಷಕ್ಕೆ ಆ ಬದಲಾವಣೆ ರಿಸಲ್ಟ್ ಗೊತ್ತಾಗ್ತಾ ಹೋಯಿತು. ಆಮೇಲೆ ನನಗೆ ಇವತ್ತಿಗೂ ಏನೂ ಅನಿಸಿಲ್ಲ. ನನಗೆ ಸಾಹಿತ್ಯ ಕ್ಷೇತ್ರದಲ್ಲಿರ್ಬೋದು, ಪತ್ರಿಕೋದ್ಯಮ ಕ್ಷೇತ್ರದಲ್ಲಿರ್ಬೋದು, ಅಲ್ಲಿ ಸಿಗ್ತೇ ಇರೋಂಥ ಮನ್ನಣೆ ಮತ್ತು ಗೌರವ ನನಗೆ ಕೃಷಿನಲ್ಲಿ ಸಿಕ್ಕಿದೆ. ಹಾಗಾಗಿ ಕೃಷಿನೂ ಒಬ್ಬ ರೈತನು ಒಬ್ಬ ಸ್ವಾಭಿಮಾನಿಯಾಗಿ ಮತ್ತು ಸ್ವತಂತ್ರವಾಗಿ ಮತ್ತು ಗೌರವಯುತವಾಗಿ ಈ ಸಮಾಜದಲ್ಲಿ ಬೆಳೀಬಹುದು ಅನ್ನೋದನ್ನು ನಾನು ಎದೆ ಮುಟ್ಕೊಂಡು ಹೇಳ್ತೀನಿ. ಅದನ್ನು ನಾನು ತೋರಿಸ್ಕೊಟ್ಟೆ ಈ ಸಮಾಜಕ್ಕೆ. ಆಮೇಲೆ ಆ ತೃಪ್ತಿನೂ ಇದೆ, ಆತ್ಮತೃಪ್ತಿ ಇದೆ. ಆಮೇಲೆ ನಾನು ಹೇಳಿದ್ನಲ್ಲ, ಪತ್ರಿಕೋದ್ಯಮದಲ್ಲಿ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಸಿಗಲಾರದಂಥ ಗೌರವ ನನಗೆ ಈ ಕ್ಷೇತ್ರದಲ್ಲಿ ಕೊಟ್ಟಿದೆ. ಸಮಾಜ ಅದಕ್ಕಿಂತ ಭಿನ್ನವಾಗಿ ನನ್ನನ್ನು ಗುರುತಿಸಿದ್ದಾರೆ.